ಅಂಜಲಿ 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 ಸಾಕ್ಷಿ ಹೊರಗಡೆ ಕರ್ಕೊಂಡು ಹೋಗ್ತಿರ್ತಾನೆ. ದೊಡ್ಡಪ್ಪ ಸಾಕ್ಷಿ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗಲ್ಲ. ಯಾರದು ಯಾರದು ಯಾರದು? ನಾನ್ ನಿನ್ ಗಂಡ ಬಾಗಿ, ನೀನಾಗಿದೆಯಾ ರೈಲ್ವೆ ಹೋಗಿ. ನಿನ್ನ ಈ ಅವಸ್ಥೆ ನೋಡಿ ನಗದೆ ಇನ್ನೇನು ಮಾಡಲಿ? ಹೇಗಿತ್ತು ನನ್ನ ಮ್ಯಾಜಿಕ್ಕು? ಅವ್ರು ಎಷ್ಟು ಮುಖ ತೊಡ್ರೂ ಹೋಗ್ಲೇ ಇಲ್ಲ. ತುಂಬಾ ಮಜಾ ಇತ್ತು. ನಿನ್ ಜೊತೆ ಮಾತಾಡೋದ ಯಾಕೆ? ನಾನು ಎಲ್ಲಾರ ಕೈಲಿ ಒಂದೇ ಸಮ ಬೈಸ್ಕೊತಾ ಇದ್ದೀನಿ. ಈಗ ನಿನ್ ಖುಷಿನಾ? ಇಲ್ಲಪ್ಪ, ಸಾಕ್ಷಿ ಅತ್ತೆಗೆ ಒಳ್ಳೇದಾಗ್ಲಿ ಅಂತ ನಂಗೆ ಮಾಡ್ದೆ. ನಾನು ನಿಂಗೆ ರಾತ್ರಿನೇ ಹೇಳಿದ್ನಲ್ಲ ಮ್ಯಾಜಿಕ್ ಮಾಡ್ತೀನಿ ಅಂತ. ಇದೆಂತ ಮ್ಯಾಜಿಕ್ಕು? ಎಲ್ರ ಮುಖನೂ ಕೋತಿ ತರ ಆಗಿದೆ. ನೀನ್ ಹಿಂಗ್ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನಂಗೆ ಸ್ಕೆಚ್ ಪೆನ್ಸೇ ಕೊಡ್ತಿರ್ಲಿಲ್ಲ. ಲಡ್ಡು ಅಣ್ಣ, ಸಾಕ್ಷಿ ಅತ್ತೆ ಒಳ್ಳೇದಾಗ್ಲಿ ಅಂತ ನಂಗೆ ಮಾಡಿದ್ದು. ಅತ್ತೆ ಮಕ್ಕಗೂ ಕಲರ್ ಹಾಕಿದ್ಯಾ? ಅವ್ರ ಬಗ್ಗೆ ಪ್ರೀತಿನೇ ಇಲ್ಲ ನಿಂಗೆ. ಅವ್ರಿಗೇನು ಒಳ್ಳೇದಾಗುತ್ತೆ? ನೀನ್ ದೊಡ್ಡನು, ಆದ್ರೆ ನನ್ನ ಐಡಿಯಾ ಗೊತ್ತಾಗ್ಲಿಲ್ವಾ? ಕಲರ್ ಮತ್ತಿದ್ರೆ ಅತ್ತೆನ ಬಾಸ್ ಮನೆಗೆ ಕರ್ಕೊಂಡೋಗಲ್ಲ ಅಲ್ವಾ? ಅದಕ್ಕೆ ಬೇರೆ ಯಾರು ಹೋಗ್ಬಾರ್ದು, ಸಾಕ್ಷಿ ಅತ್ತೆನೇ ಎಲ್ಲೂ ಹೋಗ್ಬಾರ್ದು ಅಂತ ಆ ಥರ ಮಾಡಿದೆ. ಇದು ತಪ್ಪಾ? ಇಲ್ಲ ಬೂತು, ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ. ಅದು ದೊಡ್ಡಪ್ಪ ಏನಾದ್ರೂ ಕಿರ್ಚಾಡ್ಲಿ, ನಾನಂತೂ ತಲೆನೇ ಕೆಡ್ಸ್ಕೊಳಲ್ಲ. ಆ ದೊಡ್ಡಪ್ಪನ ಮಕ್ಕ ಕಲರ್ ಹಾಕೋ ಬದಲು ಟ್ಯಾರ್ ಹಾಕಿ ಬಾಯಿನೇ ಅಂಟಿಸ್ಬಿಡ್ಬೇಕಾಗಿತ್ತು. ಏಯ್, ನನ್ನ ಬಣ್ಣ ಹೋಗ್ತಾ ಇರೋ ಹಾಗಿದೆ. ಜಿಲೇಬಿ ಹೋಗಿ ಕನ್ನಡಿ ತೊಗೊಂಬರ, ಸರಿಯಾಗಿ ಗೊತ್ತಾಗುತ್ತೆ. ನನಗೂ ಬೇಕು. ಎಲ್ರಿಗೂ ಬರೀ ಸೇವೆ ಮಾಡಿದ್ದೆ ಆಯ್ತು, ಯಾರಿಗೂ ನನ್ನ ಮುಖದ ಬಣ್ಣದ ಬಗ್ಗೆ ಯೋಚನೆ ಇಲ್ಲ. ತೊಗೊಂಬರ ಕನ್ನಡಿ. ತೋರಿಸಿ. ನರಹರಿ ಅಣ್ಣ ತೋಳಿ. ಅರೇ, ನನ್ನ ಬಣ್ಣ ಎಲ್ಲ ಹೊಟ್ಟೋಗಿದೆ. ನಾನು ಗೆದ್ಬಿಟ್ಟೆ. ಅಂಜಲಿ, ದೊಡ್ಡಪ್ಪನ ಮುಖದ ಮೇಲಿರೋ ಬಣ್ಣ ಹೊಟ್ಟೆ ಹೋಯ್ತು. ಅಂಜಲಿ, ದೊಡ್ಡಪ್ಪನ ತರನೇ ಎಲ್ರ ಮುಖದ ಬಣ್ಣ ಹೊಟ್ಟೋದ್ರೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ ಸಾಕ್ಷಿನ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಹೌದಲ್ವಾ? ಮತ್ತೆ ಏನ್ ಮಾಡೋದೀಗ? ಏನ್ ಮಾಡೋದಂತ ನಂಗೂ ಗೊತ್ತಾಗ್ತಿಲ್ಲ. ಹಾ, ಮ್ಯಾಜಿಕ್. ಮತ್ತೆ ಮ್ಯಾಜಿಕ್ಕಾ? ಕಲರ್ಗಳೇ ಪ್ಲೀಸ್ ನೀನು ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ಪ್ಲೀಸ್ ನೀನು ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ಏ ವಾಸಂತಿ, ನನ್ನ ಮುಖದಲ್ಲಿರೋ ಬಣ್ಣ ಎಲ್ಲ ಹೊಟ್ಟೋಯ್ತು. ನೀನ್ ಸೋಪ್ ಹಾಕೊಂಡು ನೈಸಾಗಿ ತೊಳ್ಕೊತಾ ಇದ್ರೆ ಹೋಗೋಣ. ಪಾತ್ರೆ ಉಜ್ತಲ್ಲ, ಆತ ಗಸಗಸ ಅಂತ ಉಜ್ಜು ಹೊಟ್ಟೋಗುತ್ತೆ. ಪಾತ್ರೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ, ಎಮ್ಮೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ. ಯಾಕೆ ಹೋಗಲ್ಲ? ನೋಡು, ನನ್ನ ಮುಖ ಎಲ್ಲ ಹೋಗಿಲ್ವಾ? ಏನ್ರಿ ಹೋಗಿದೆ? ಎಲ್ಲ ಹಾಗೆ ಇದೆ. ಬೇಕಾದ್ರೆ ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ.
ಏನಪ್ಪ ಮತ್ತೆ ಬಂದ್ಬಿಟ್ಟಿದೆ. ಬರೋದಕ್ಕೆ ಅದು ಹೋಗಿದ್ರೆ ತಾನೆ, ಎಲ್ಲೂ ಹೋಗಿಲ್ಲ, ಎಲ್ಲ ಹಾಗೆ ಇದೆ. ನನಗಂತೂ ಉಚ್ಕೊಂಡು ಸಾಕಾಯ್ತು, ಮುಖ ಎಲ್ಲ ಉರಿತಾ ಇದೆ ಗೊತ್ತಾ. ಇಲ್ಲ ದೊಡ್ಡದೇ ಕೆಲಸ ಅವನನ್ನ ಅಯ್ಯೋ ಕೊಂದೇ ಬಿಡ್ತಾರೆ. ಏಯ್ ಬೂತು ಪ್ಲೀಸ್ ನನ್ನ ಸೇವ್ ಮಾಡು. ದೊಡ್ಡಪ್ಪ ನನ್ನ ಮಾತು ಕೇಳಿ, ಲಡ್ಡು ಅಣ್ಣ ಏನು ಮಾಡಿಲ್ಲ, ಅದೆಲ್ಲ ನಾನೇ ಮಾಡಿದ್ದು. ಪ್ಲೀಸ್ ಲಡ್ಡು ಅಣ್ಣಂಗೇನು ಪನಿಷ್ಮೆಂಟ್ ಕೊಡಬೇಡಿ. ಇವತ್ತು ಇವ್ರು ಯಾರು ಏನು ಹೇಳಿದ್ರು ನಿನ್ ಬಿಡೋದಿಲ್ಲ ಕಣ. ನನಗೆ ಬರ್ತಾರೋ ಸಡ್ಡಲ್ಲಿ ನಿನ್ನ ಮುಖ ಚೇಂಜ್ ಮಾಡ್ಬಿಡ್ತೀನಿ ನೋಡು. ಈಗ ಸರಿ ಹೋಗಲ್ಲ. ಅವತ್ತು 100 ಬಸ್ಗೆ ಹೊಡ್ದೆ, ಇವತ್ತು 500 ಬಸ್ಗೆ ಹೊಡ್ಯ. 500 500 ನಾಟಕ ಮಾಡ್ತೀನಿ ನನ್ ಮುಂದೆನೆ. ಬಾಬಾ ಪ್ಲೀಸ್ ಅಷ್ಟೊಂದು ಬಸ್ಗೆ ಹೊಡ್ಸ್ಬೇಡಿ, ಅವ್ನು ತುಂಬಾ ವೀಕ್ ಇದ್ದಾನೆ. ಹೌದು ದೊಡ್ಡಪ್ಪ, ಅವನ ಬಿಟ್ಬಿಡಿ. 500 ಅಲ್ಲ, ಇನ್ನೂ ಜಾಸ್ತಿ ಹೊಡ್ಸೋ ಅವನ ಹತ್ರ. ಸರಿಯಾಗಿ ಹೇಳಿದೆ ಸುಹಾಸ. ಚೇಷ್ಟೆ ಮಾಡೋದಕ್ಕೆ ಇವನು ವೀಕ್ ಇಲ್ಲ, ಬಸ್ಗೆ ಹೊಡೆಯಕ್ ಮಾತ್ರ ಇವನು ವೀಕ್ ಇದ್ದಾನೆ. ನರಹರಿ ಇವನು ಬಿಡಬೇಡ, ಎಳ್ಕೊಂಡು ಹೋಗು. ಏಯ್ ಏನೋ ಮುಖ ನಡ್ತಾ ನಡಿಯಾ ನಡಿಯಾ ಬಸ್ಗೆ ಹೊಟ್ಟು ನಡಿಯಾ ನಡಿಯಾ ಮತ್ತೆ. ಏಯ್ ಬಾರ, ಬಾರ. ದೊಡ್ಡಪ್ಪ ಏಯ್ ನಾಟಕ ಮಾಡಬೇಡ. ಏ ಲಡ್ಡು ನಾಟಕ ಮಾಡಬೇಡ ಸುಮ್ನೆ. ಇವತ್ತು ಬಸ್ಕಿ ಹೊಡ್ಸಿ ನಿನ್ನೆಲ್ಲ ಫ್ಲಾಟ್ ಮಾಡ್ತೀನಿ, ಅಲ್ಲಿವರೆಗೂ ಬಿಡಲ್ಲ ನಂದ. ಏನ್ ನೋಡಪ್ಪ ನೀವು ಬಣ್ಣ ಬೈದು ನಾನು ಅಂತ ಹೇಳ್ತಾ ಇದ್ದೀನಲ್ವಾ, ಹಿಂಗೆ ಕಿವಿ ಕಳ್ಸಲ್ವಾ? ಪಾಪ ಲಡ್ಡು ಅಣ್ಣಂಗೆ ಯಾಕೆ ಬಸ್ಕಿ ಓಡಿಸ್ತೀರಾ? ಅಂಕಿತಾ ಅವತ್ತು ನಿನ್ನೆ 100 ಬಸ್ಕಿ ಹೊಡಿಯೋಕೆ ಹೇಳಿದ್ದೆ, ಕದ್ದು ಓಡೋಗಿದ್ದ. ಅದು ಸೇರಿಸಿ ಡಬಲ್ 200 ಬಸ್ಕಿ ಹೊಡಿಯೋವರೆಗೂ ಬಿಡ್ಬೇಡ ಅದನ್ನ. ಆಯ್ತು ಡ್ಯಾಡಿ, ನಾನು ನೋಡ್ಕೋತೀನಿ, ನೀವು ಹೋಗಿ. ಏಯ್ ಏನೋ ಆ ಕಡೆ ನೋಡ್ತೀಯಾ? ಇವತ್ತು ಬಸ್ಕಿ ಹೊಡೆದು ಇಲ್ಲೇ ಬೀಳೋ ಬಿಡಕ್ ನೀನು. ಅಕಸ್ಮಾತ್ ಮಧ್ಯ ನಿಲ್ಸಿದ್ರೆ ಮೊದ್ಲಿಂದ ಹಿಡ್ಸೋನ್ಗೆ, ಗೊತ್ತಾಯ್ತಾ? ಆಯ್ತು ಡ್ಯಾಡಿ. ಏಯ್ ಬಾರೋ ಇಲ್ಲಿ, ಎಲ್ಲ ಹೊಡೋಗ್ತಿದ್ಯಾ? ಹೊಡೆಯೋ ಬಸ್ಕಿನ ಏನ್ ನೋಡ್ತಿದ್ಯಾ? ಇರು ನಾನು ಒಂದು ನಿಮಿಷ ಬಂದೆ. ಒಂದು ನೀಟಾಗಿ ಮಾಡು. 2 4 5. ಅಯ್ಯೋ ನೀನ್ ಯಾಕೆ ಬಸ್ಕಿ ಹೊಡಿತಿದ್ಯಾ? ನಾನು ತಪ್ಪು ಮಾಡ್ದೆ, ಅದಕ್ಕೆ ಮಾಡ್ತೀನಿ. ನೀನ್ ಹೋಗಿ ಕೂತ್ಕೋ, ನಾನು ಬಸ್ಕಿ ಹೊಡಿತೀನಿ. ಲಡ್ಡು ಯಾರ ಜೊತೆ ಮಾತಾಡ್ತಿದ್ಯೋ? ಅದು ನನ್ನ ಹುಚ್ಚ ಅಲ್ವಾ, ಅದಕ್ಕೆ ನಾನು ಮಾತಾಡ್ಕೋತಾ ಇದೀನಿ. ಏನ್ ಬಸ್ಕಿ ಹೊಡಿಬೇಕು ತಾನೆ? ಕೂತ್ಕೋ, ಹೊಡಿತೀನಿ. ಅವಾಗವಾಗ ಈಗ ಲೂಸ್ ಥರ ಆಡ್ತಿರ್ತಾನೆ, ಏನೋ ಸೀಕ್ರೆಟ್ ಇದೆ. ಇವನು ಹೀಗೆ ಕೇಳಿದ್ರೆ ಬಗ್ಗೋನಲ್ಲ, ಬೆಣ್ಣೆ ಹಚ್ಚಿನೇ ವಿಚಾರಿಸ್ಬೇಕು. ವಿಚಾರಿಸ್ತೀನಿ. 83 ಲಡ್ಡು ಬಾ, ಯಾಕೆ ಬಸ್ಕಿ ಹೊಡಿತಿದ್ಯಾ? ಲಡ್ಡು ನಿಜ ಹೇಳೋ, ಸ್ಕೆಚ್ ಪೆನ್ ಬಣ್ಣದ ಜೊತೆ ಏನೋ ಮಿಕ್ಸ್ ಮಾಡಿ ಎಲ್ರಿಗೂ ಬಳ್ದಿದ್ಯಾ ಅಲ್ವಾ? ನಾನೇನು ಮಿಕ್ಸ್ ಮಾಡಿಲ್ಲ, ಯಾರಿಗೂ ಬಳ್ದೂ ಇಲ್ಲ. ಹಾಗಿದ್ರೆ ಸ್ಕೆಚ್ ಪೆನ್ ಕಲರ್ ಯಾಕೆ ಹೋಗಿಲ್ಲ? ಎಷ್ಟೋ ಸರಿ ನನ್ನ ಕೈ ಮೇಲೆ ಬರ್ಕೊಂಡು ನೀರಲ್ಲಿ ವಾಶ್ ಮಾಡಿದ ತಕ್ಷಣ ಹೊರಟೋಗಿದೆ. ಎಲ್ಲ ಗೊತ್ತಿದೆ, ಪ್ಲೀಸ್ ಹೇಳೋ ಏನ್ ಬೆರೆಸ್ತೆ ಅಂತ. ನೀನ್ ನನ್ನ ಸ್ವೀಟ್ ಬ್ರದರ್ ಅಲ್ವಾ? ಏನು ಗೊತ್ತಿಲ್ಲ ಅಂತ ಹೇಳ್ತೀನಲ್ಲ. ನೋಡು, ನೀನ್ ನಿಜ ಹೇಳಿದ್ರೆ ಬಸ್ಕಿ ಹೊಡಿಯೋ ಗೋಜೆ ಇಲ್ಲ, ಡಬಲ್ ಸೆಂಚುರಿ ಹೊಡೆದೆ ಅಂತ ಡ್ಯಾಡಿಗೆ ಹೇಳ್ಬಿಡ್ತೀನಿ. ಪ್ಲೀಸ್ ಹೇಳೋ ಲಡ್ಡು. ನಾನು ಮ್ಯಾಜಿಕ್ ಮಾಡಿ ಬೈದಿದ್ದೀನಿ ಅಂತ ಲಡ್ಡೂನ ಯಾರಿಗೂ ಹೇಳಲ್ಲ, ಗೊತ್ತಾ? ನೀನ್ ಹೇಳಲ್ಲ ತಾನೇ, ನೀನ್ ಬಸ್ಕಿ ಹೊಡಿದಿಲ್ಲ ಅಂತ ಡ್ಯಾಡಿಗೆ ಹೇಳ್ಬಿಡ್ತೀನಿ. ಡ್ಯಾಡಿ ಕೂತ್ಕೋ. ಕಲ್ಲಿ ಅಕ್ಕ ನೀನು ಎಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀಯಾ? ಏನಂತ ಹೇಳ್ತೀನಿ, ಬಾ ದಾರಿಗೆ. ಹೌದು, ಕಲರ್ಸ್ ಜೊತೆ ಏನ್ ಮಿಕ್ಸ್ ಮಾಡಿದ್ಯಾ ಹೇಳು? ಅದೇನ್ ಗೊತ್ತಾ, ಈ ಮನೇಲೊಂದು ದೆವ್ವ ಇದೆ, ಅದೇ ಇದನ್ನೆಲ್ಲ ಮಾಡ್ತಿರೋದು. ದೆವ್ವನ? ಎಲ್ಲಿದೆ ಅದು? ನನ್ನ ಮುಂದೆನೇ ಇದೆ. ಹೆಸರು ಅಂಕಿತ ಅಂತ. ಏಯ್ ನನ್ನ ದೆವ್ವ ಅಂತೇನೋ, ನಿಂಗೆ ಮಾಡ್ತೀನಿ ಇರು.
ನಾನಾದ್ರೆ ಬಸ್ಗೆ ಹೊಡಿಬೇಕು. ಗಣೇಶ ಗಣೇಶ ಪ್ಲೀಸ್ ನನಗೆ ಇನ್ನೂ ಬಸ್ಗೆ ಹೊಡೆಯತ್ತು ಶಕ್ತಿ ಕೊಡಪ್ಪ. ಆ 1, ಆ 2, ಆ 3, ಆ 4, ಆ 5, 6. ಅಯ್ಯೋ ಉರಿ 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 ಅಯ್ಯಪ್ಪ, ಈ ಮುಖ ಎಷ್ಟು ಉರಿತಾ ಇದೆ. ಈ ಮುಖ ಇಟ್ಕೊಂಡಿಗೆ ನಾನು ಸತ್ತೋದ್ರೆ, ನಾನು ಸತ್ತಾಗ ನನ್ನ ಮುಖ ನೋಡಕ್ಕೆ ಯಾರೇ ಬರ್ತಾರೆ? ಏ ಭಾಗಿ, ಯಾಕೆ ಕೂಕೋತಾ ಇದೆಯಾ? ಸತ್ ಮೇಲಿನ ವಿಷಯ ಹಾಗಿರ್ಲಿ, ಮೊದಲು ಬದುಕಿರುವಾಗ ಈ ಮುಖ ಇಟ್ಕೊಂಡು ಹೇಗೆ ಓಡಾಡೋದು ಅದನ್ನ ಮೊದಲು ಹೇಳು. ಅಮ್ಮ, ಇದೊಂದು ವಿಷಯದಲ್ಲಿ ಮಾತ್ರ ನಾವು ಗಂಡಸರಿಗಿಂತ ಎಷ್ಟೋ ವಾಸಿ. ಹೇಗೆ? ಈ ಸೆರಗನ್ನ ಈ ರೀತಿ ತಲೆ ಮೇಲೆ ಹಾಕೊಂಡು ಮುಖ ಮುಚ್ಕೊಂಡ್ಬಿಟ್ರೆ ಯಾರಿಗೂ ಏನು ಗೊತ್ತಾಗೋದಿಲ್ಲ ನೋಡಿ. ಹೌದಲ್ವಾ? ನಮ್ಮ ಸಾಕ್ಷಿಗೆ ಎಂತ ಒಳ್ಳೆ ಸಂಬಂಧ ಹೊಟ್ಟೋಯ್ತಲ್ಲ ಅಂತ ನಾನು ಬೇಜಾರು ಪಡ್ತಾ ಇದ್ರೆ ಮುಸ್ಕ ಹಾಕೊಂಡು ಓಡಾಡ್ಬೋದಂತ ಇವರು. ಈ ಮುಖ ಇಟ್ಕೊಂಡು ಬಾಸ್ ಮನೆಗೆ ಹೇಗೆ ಹೋಗೋದು, ಸಾಕ್ಷಿನ ಹೇಗೆ ಕರ್ಕೊಂಡು ಹೋಗೋದು, ನಾನಲ್ಲಿ ಎಲ್ಲ ಹಾಳಾಗೋಯ್ತು. ಈ ಲಡ್ಡು ಎಂತ ಮಸಿದಂದು ಬಳದಿದ್ದಾನೋ ಏನೋ, ಎಷ್ಟು ಉಜ್ಜಿದ್ರು ಹೋಗ್ತಾನೆ ಇಲ್ಲ. ಆ ಲಡ್ಡು ಏನಾದ್ರೂ ನನ್ನ ಕೈಗೆ ಸಿಗಲಿ, ಅವನು 4 ತದುಕ್ತೀನಿ ಸರಿಯಾಗಿ. ಮೊದಲು ಅವನು ಬಸ್ಕಿ ಹೊಡಿಲಿ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನರಹರಿ, ಅವನ್ ಬಸ್ಗೆ ಹೊಡೆಯೋದ್ರಿಂದ ಏನು ಪ್ರಯೋಜನ? ಅವನ್ 1000 ಬಸ್ಗೆ ಹೊಡೆಯೋದ್ರಿಂದ ನಮ್ಮ ಮುಖದ ಮೇಲಿರೋ ಬಣ್ಣ ಏನಾದ್ರೂ ಹೋಗುತ್ತೇನೋ? ಈ ಕರಿ ಮುಸುಡಿ ಹಾಕೊಂಡು ಮನೇಲೇ ಬಿದ್ದಿರ್ಬೇಕು. ಬಾಸ್ ಮನೆ ಊಟನೂ ಮಿಸ್ ಆಯ್ತು. ಮತ್ತೆ ನೀವಂತೂ ರಾಮಾಯಣದ ಮಂತರೆ ತರ ಕಾಣಿಸ್ತಿದ್ದೀರಾ. ಮಂತರೆ? ಇನ್ನೊಂದು ಆಂಗಲ್ ಅಲ್ಲಿ ಶೂರ್ಪನಖಿ ತರನು ಕಾಣಿಸ್ತಿದ್ದೀರಾ. ಬಾಸ್ ಮನೇಲಿ ಬರೀ ಊಟ ಅಲ್ಲ, ಮುರ್ಕೊಂಡು ತಿನ್ನೋ ಭೂತ ತರ ಕಾಣ್ತಿದ್ದೀರಾ. ಆ ಅಜ್ಜಿ ಭೂತನೆ, ನಂಗೆ ಆ ಅಜ್ಜಿ ಕಂಡ್ರೆ ತುಂಬಾ ಭಯ. ಅಯ್ಯೋ ಸಾಕು ನಿಲ್ಸಿ. ನಮ್ಮ ಬಾಸ್ ಏನ್ ಹೇಳೋದು ಅಂತ ನನ್ನ ತಲೆ ಕೆಟ್ಟೋಗ್ತಾ ಇದೆ. ನೀವು ನೋಡೋ ತಮಾಷೆ ಮಾಡ್ಕೊಂಡು ನಗ್ತಾ ಇದ್ದೀರಾ. ಸಾಕ್ಷಿನ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಖಂಡಿತ ನನ್ನ ಕೆಲಸ ಹೋಗುತ್ತೆ. ಹಾಗೆ ಆಗ್ಬೇಕು. ಸಾಕ್ಷಾತ್ಗೆ ಇಷ್ಟ ಇಲ್ದವರು ಮದ್ವೆ ಮಾಡಿಸ್ತೀರಾ? ಅದೇಗ್ ಮಾಡ್ತೀರಾ ನೋಡ್ತೀನಿ. ಇಷ್ಟಕ್ಕೆಲ್ಲ ಮದುವೆ ನಿಲ್ಸಕ್ಕಾಗತ್ತಾ? ಮದುವೆ ಅಂತೂ ಮಾಡಲೇಬೇಕು. ಹೌದು ಅತ್ತೆ, ನಮ್ಮ ಮುಖಕ್ಕೆ ಮಸಿ ಬಳಿತು ಅಂತ ಸಾಕ್ಷಿಗೆ ಬಂದಿರೋ ಇಷ್ಟು ಒಳ್ಳೆ ಸಂಬಂಧನ ನಾವು ಕಳ್ಕೊಂಡ್ಬಿಟ್ರೆ ಆಮೇಲೆ ಸಾಕ್ಷಿ ಜೀವನಕ್ಕೆ ಮಸಿ ಬಳ್ದಾಗತ್ತೆ. ನರಹರಿ, ಸಾಕ್ಷಿನ ಇವತ್ತು ತೋರ್ಸಕ್ಕಾಗೋದಿಲ್ಲ, ಇನ್ನೊಂದು ದಿವಸ ತೋರಿಸ್ತೀವಿ. ಇವತ್ತು ಮನೇಲಿ ಏನೋ ಸಮಸ್ಯೆ ಇದೆ ಅಂತ ಫೋನ್ ಮಾಡಿ ಹೇಳ್ಬಿಡು. ಸರಿ, ಉಳಿದಿರೋದು ಅದೊಂದೇ ದಾರಿ. ಏನ್ ಮಾಡಕ್ಕಾಗತ್ತೆ, ಏನೋ ಅಂತ ಹೇಳ್ತೀನಿ. ಸುಳ್ಳು ಹೇಳ್ತೀರಾ? ನಿಮ್ಮ ಅಮ್ಮನ ಮುಂದೆ ಸುಳ್ಳು ಹೇಳ್ತೀರಾ? ಅಯ್ಯಯ್ಯೋ. ನರಹರಿನೇ ಫೋನ್ ಮಾಡ್ತಾ ಇದ್ದೆ. ಏನ್ರಿ ನರಹರಿ, ನಾವು ಗಂಡನ ಕರ್ಕೊಂಡು ಬರ್ತೀವಿ ಅಂತಂದ್ರೆ ಬೇಡ ಅಂತಂದ್ಬಿಟ್ಟು ನೀವೇ ಬರ್ತೀವಿ ಅಂತ ಹೇಳಿದ್ರಿ. ಇಷ್ಟೊತ್ತಾದ್ರೂ ಬರಲಿಲ್ಲ. ನಾವು ಊಟ ತಿಂಡಿ ಮಾಡದೆ ಕಾಯ್ತಾ ಇದ್ದೀವಿ ಗೊತ್ತಾ? ಸರ್, ಅದು ಇವತ್ತು ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಸಾಕ್ಷಿಗೆ ಮೈ ಹುಷಾರಿಲ್ಲ. ಓಹೋ, ಐ ಸಿ. ಈಗೇನು ಮಾಡೋದು? ಅವ್ರ ತಂಗಿಗೆ ಹುಷಾರಿಲ್ವಂತೆ. ಒಂದು ಕೆಲಸ ಮಾಡಿ, ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಬಿಟ್ಟಿದ್ದೀವಿ, ವೇಸ್ಟ್ ಆಗಿಬಿಡುತ್ತೆ. ನೀವು ನಿಮ್ಮ ಫ್ಯಾಮಿಲಿ ಬಂದು ಹುಡುಗನ ನೋಡ್ಕೊಂಡೋಗಿ. ಬರ್ಬೋದಾಗಿತ್ತು, ಆದರೆ ಸರ್ ನಂಗೆ ಸ್ವಲ್ಪ ಲೂಸ್ ಮೋಷನ್ನು. ಹಾಂ, ಅಯ್ಯೋ ಅಷ್ಟೇ ತಾನೇ, ಅದನ್ನ ಯಾಕೆ ತಲೆಗೆ ಹಚ್ಕೋತೀರ? ಸರಿ ಹೋಗುತ್ತೆ ಬನ್ನಿ. ಸರ್, ಅದು ತಲೆಗೆ ಹಚ್ಕೊಳ್ಳೋ ಥರನೇ ನನಗಾಗಿದೆ. ಹಾಂ, ಅಲ್ಲ ಅಂದರೆ ಮೈ ಹುಷಾರಿಲ್ವಲ್ಲ, ಸ್ವಲ್ಪ ಡಲ್ ಆಗಿದ್ದೀನಿ. ಸಾಕ್ಷಿನ ಕರ್ಕೊಂಡು ಜೊತೆಗೆ ಇನ್ನೊಂದ್ಸಲಿ ಬಂದ್ಬಿಡ್ತೀನಿ. ರೇ ನರಹರಿ, ನಿಮಗೆ ಕಮಿಟ್ಮೆಂಟ್ ಅನ್ನೋದೇ ಇಲ್ವೇನ್ರಿ? ಕೆಲಸದಲ್ಲೂ ಅಷ್ಟು ಕಷ್ಟನೇ. ಅಟ್ಲೀಸ್ಟ್ ನಿಮ್ಮ ತಂಗಿ ಮದುವೆ ವಿಷಯದಲ್ಲಾದರೂ ಸ್ವಲ್ಪನಾದರೂ ಸೀರಿಯಸ್ನೆಸ್ ಬೇಡ. ದಿಸ್ ಇಸ್ ನಾಟ್ ಫೇರ್. ಸರ್, ಅದು ಸರ್, ನನಗೆ ಕಮಿಟ್ಮೆಂಟ್ ಇದೆ. ಏನು ಮಾಡಲಿ, ಅಮ್ಮನಿಗೆ ಚಿಕನ್ ಗುನ್ಯ, ಅತ್ತೆಗೆ ಮಟನ್ ಗುನ್ಯ, ನನ್ನ ಬ್ರದರ್ಗೆ. ಅವನಿಗಿನ್ನ ಯಾವ ದೊಡ್ಡ ರೋಗ ಇದೆ? ನಮ್ಮ ಮನೆಗೆ ಬಂದ ತಕ್ಷಣ ಬರಬಾರ್ದು ರೋಗ ಎಲ್ಲ ಬಂದ್ಬಿಡ್ತಾ? ರೇ, ನನಗೆಲ್ಲ ಅರ್ಥ ಆಗತ್ ಕಣ್ರಿ. ನಿಮ್ಮ ತಂಗಿನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಈ ರೀತಿ ಎಲ್ಲ ನಾಟಕ ಆಡ್ತಿದ್ರ. ಸರ್, ಹಾಗೆಲ್ಲ ಇಲ್ಲ ಸರ್. ಆ್ಯಕ್ಚುಲಿ ಅದೇನು ಅಂದರೆ
ನನ್ನ ಹೆಂಡತಿ ಮಗಳು ಇಬ್ಬರು ಎದುರುಗಡೆ ಇದ್ದಾರೆ. ಇಲ್ಲ ಅಂದಿದ್ರೆ ಬಾಯಿಗೆ ಬಂದಿದ್ದೆಲ್ಲ ಬೈದ್ ಬಿಡ್ತಿದ್ದೆ. ಏನ್ರಿ ಆಯ್ತು? ಅವ್ರ ಮನೆಯವ್ರಿಗೆಲ್ಲ ಬರಬಾರದು ರೋಗ ಬಂದಿದೆ ಅಂತೆ, ಅದಕ್ಕೆ ಬರ್ತಿಲ್ವಂತೆ. ಬರ್ದೇ ಹೋದ್ರ ನರಹರಿ, ಏನಂದ್ರು ನಿಮ್ಮ ಬಾಸು? ಚೆನ್ನಾಗಿ ಜನ್ಮ ಜಾಲಾಡಿದ್ರು. ಕೆಂಡದ ಮೇಲೆ ಕೂತಿರ್ತಾರೆ, ಕೊತ್ತ ಕುದೀತಾ ಇದಾರೆ ಅವರು. ಹೋಯ್ತು, ನನ್ನ ಕೆಲಸ ಹೋಯ್ತು. ನನ್ನನ್ನು ಖಂಡಿತ ಡಿಸ್ಮಿಸ್ ಮಾಡ್ತಾರೆ. ಇದೆಲ್ಲ ಲಡ್ಡು ಇಂದಾನೇ ಆಗಿರೋದು. ಅವನ್ನ ನೀನು ತಲೆ ಮೇಲೆ ಕೂರಿಸ್ಕೊಂಡಿದ್ಯಾ. ಚಿಕ್ಕವರು ದೊಡ್ಡವರು ಅನ್ನೋ ಜ್ಞಾನನೇ ಇಲ್ಲ. ನರೇರಿ, ಅಲ್ಲೋಡು, ಅವ್ನು ಬಂದಲ್ಲಿ ನಿಂತಿದ್ದಾನೆ ನೋಡು. ಪಟಿಂಗ, ಅವನನ್ನು ಸುಮ್ಮನೆ ಬಿಡಬೇಡ, ಚೆನ್ನಾಗಿ ತದುಕು. ಅಲ್ಲಿ ಬಸ್ಕಿ ಹೊಡಿಯೋ ಅಂದ್ರೆ ಇಲ್ಲಿ ಬಂದು ಕದ್ ಕೇಳಿಸ್ಕೊತಾ ಇದೆಯಾ? ನಿನ್ನ ಮೂಳ ಮುರಿತೀನಿ ಈಗ. ಅಯ್ಯಯ್ಯೋ, ಲಡ್ಡು ಯಾಕೆ ಹೊಡಿತಿದ್ದೀರಾ? ಅವನೇನು ಮಾಡಿಲ್ಲ, ಅದೆಲ್ಲ ನಾನ್ ಮಾಡಿದೆ. ಪ್ಲೀಸ್ ಅವನಿಗೇನು ಮಾಡಬೇಡಿ. ಪ್ಲೀಸ್ ಪ್ಲೀಸ್ ಅವನಿಗೇನು ಮಾಡಬೇಡಿ ದೊಡ್ಡಪ್ಪ. ಇಟ್ಕೊಂಡು ಓಡು ಓಡು ಓಡು. ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಈ ಮುಖ ಇಟ್ಕೊಂಡು ನಾವು ಹಿಂದೆ ಹೊಡೋದಿಕ್ಕಾಗೋದಿಲ್ಲ. ಸಿಕ್ಲಿ, ಇನ್ನೊಂದ್ಸಲಿ ಸಿಕ್ಲಿ, ಅವನ ಮುಖ ಶೇಪ್ ಚೇಂಜ್ ಮಾಡ್ಬಿಡ್ತೀನಿ. ನಂತರ ಅವನು ಯಾರು ಗುರ್ತು ಹಿಡಿಬಾರ್ದು, ಹಾಗೆ ಮಾಡ್ತೀನಿ. ಹಬ್ಬ, ಸದ್ಯ ತಪ್ಪಿಸ್ಕೊಂಬಂದ್ವಿ. ಇಲ್ಲಾಂದ್ರೆ ದೊಡ್ಡಪ್ಪ ನನ್ನ ಕೊಂದಾಕ್ಬಿಡ್ತಿದ್ರು. ಇವಾಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ನನ್ನಿಂದ ದೊಡ್ಡಪ್ಪಂಗೆ ಪನಿಷ್ಮೆಂಟ್ ಕೊಡ್ತಾರೆ. ಪನಿಷ್ಮೆಂಟ್ ಅಂದರೆ ದೊಡ್ಡಪ್ಪಂಗೂ ಬಸ್ಕಿ ಹೊಡಿಸ್ತಾರಾ? ಅಯ್ಯೋ, ಅದೆಲ್ಲ ಚಿಕ್ಕ ಮಕ್ಳಿಗೆ. ದೊಡ್ಡಪ್ಪನ ಕೆಲಸನೇ ಹೋಗುತ್ತೆ. ಆಮೇಲೆ ನಾನು ಯಾರು ಸುಮ್ಮನೆ ಬಿಡಲ್ಲ. ಕೆಲಸ ಹೋಗುತ್ತೆ ಅಂದರೆ ನಡ್ಕೊಂಡು ಹೋಗುತ್ತಾ, ಓಡ್ಕೊಂಡು ಹೋಗುತ್ತಾ? ಜರಿ, ತಮಾಷೆ ಮಾಡಬೇಡ, ಇದು ಸೀರಿಯಸ್ ವಿಷಯ. ದೊಡ್ಡಪ್ಪನ ಆಫೀಸಿಂದ ಗೆಟ್ ಔಟ್ ಮಾಡ್ತಾರೆ. ಅವ್ನ ಯಾಕೆ ಗೆಟ್ ಔಟ್ ಮಾಡ್ತಾರೆ? ಓ, ಸಾಕ್ಷಿ ಅಂತನಾ? ಬಾಸ್ ಮನೆ ಕರ್ಕೊಂಡೋಗಿಲ್ಲ ಅಂತನಾ? ಸದ್ಯ ನಿಂತ ಎಲ್ಲೂ ಬುದ್ಧಿ ಇದೆ ಅಂತ ಆಯ್ತು. ಬಾಸ್ ದೊಡ್ಡಪ್ಪಂಗೆ ಪನಿಷ್ಮೆಂಟ್ ಕೊಡೋದು ಗ್ಯಾರಂಟಿ. ಬೈಲಿ ಕೂತ್ಕೋ, ಬೈಲಿ. ನೀನು ಪ್ಲೀಸ್ ಅಂಜಲಿ, ನೀನೊಂದು ಮ್ಯಾಜಿಕ್ ಮಾಡಬೇಕು. ನಿನ್ನ ಮ್ಯಾಜಿಕ್ಕಿಂದ ಎಲ್ಲರೂ ಬಾಸ್ ಮನೆಗೆ ಹೋಗ್ಬೇಕು, ಅತ್ತೆ ಮದುವೆನೂ ನಿಲ್ಬೇಕು. ನೀ ನಮ್ಮ ಜೊತೆ ಬಂದ್ಬಿಡು. ಅಯ್ಯಯ್ಯಯ್ಯೋ, ಇಲ್ಲಪ್ಪ, ನಾನು ಈ ಮನೆ ಬಿಟ್ಟು ಎಲ್ಲೋ ಬರಲ್ಲ. ಹಾ, ನಿಂದು ಯಾಕೋ ಅತಿ ಆಯ್ತು. ಒಂದಿನ ಮನೆ ಬಿಟ್ಟು ಬಂದ್ರೆ ಏನಾಗುತ್ತೆ? ಇಲ್ಲಪ್ಪ, ನಾನು ಆಚೆ ಹೋದ್ರೆ ಅಪ್ಪ ಅಮ್ಮ ಬಂದ್ರು, ನಾನು ಇಲ್ಲ ಅಂತ ಹೋಗ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮ ಬಂದೇ ಬರ್ತಾರಾ? ಹ್ಞೂ, ಮತ್ತೆ ಅವ್ರಿಗೋಸ್ಕರನೇ ಕಾಯ್ತಿದ್ದೀನಿ. ಮತ್ ನಾನು ಆಚೆ ಹೋದಾಗ ಬಂದ್ಬಿಟ್ರೆ ಮತ್ತೆ ನಂಗೆ ಅಪ್ಪ ಅಮ್ಮ ಸಿಗದೇ ಇಲ್ಲ. ಅದಕ್ಕೆ ನಾನು ಮಾತ್ರ ಮನೆ ಬಿಟ್ಟು ಎಲ್ಲೋ ಬರಲ್ಲ. ಅದು ನಿಜನೇ. ಓಕೆ ಓಕೆ, ನನಗೂ ಗೊತ್ತಿಲ್ಲ ನೀನೇನು ಮಾಡ್ತೀಯ ಅಂತ. ಒಟ್ಟಿನಲ್ಲಿ ನನ್ನ ಕೆಲಸ ಇವತ್ತು ಮಾಡಲೇಬೇಕು. ಏನದು? ನೀನು ಎಲ್ಲರ ಮುಖದ್ದು ಬಣ್ಣ ಹೋಗಕ್ ಮಾಡಬೇಕು, ಅತ್ತೆ ಮದುವೆನೂ ನಿಲ್ಬೇಕು. ಅದರದ್ದು ಯಾವ್ದಾರ ಒಂದು ಸಖತ್ ಮ್ಯಾಜಿಕ್ ಮಾಡು. ಅಯ್ಯಯ್ಯೋ, ಇನ್ನೊಂದು ಮ್ಯಾಜಿಕ್ ನನ್ನ ಕೈಯಲ್ಲಾಗಲ್ಲಪ್ಪ, ತುಂಬಾ ಕಷ್ಟ ಆಗುತ್ತೆ. ನೀನ್ ಮ್ಯಾಜಿಕ್ ಮಾಡಲಿಲ್ಲ ಅಂದ್ರೆ ಅತ್ತೆ ಸತ್ತೋಗ್ತಾರೆ. ಅಯ್ಯಯ್ಯೋ, ಹಾಗಾಗಬಾರ್ದು. ಸಾಕ್ಷಾತ್ ಸಾಯ್ಬಾರ್ದು. ಅವ್ರು ತುಂಬಾ ಒಳ್ಳೆಯವರು. ಮತ್ತೆ ಸಾಯ್ಬಾರ್ದಲ್ವಾ? ಹಾಗಾದ್ರೆ ನನ್ನ ಮಾತು ಕೇಳ್ತೀಯಾ? ಮೊದಲು ನೀನು ಎಲ್ಲರ ಮುಖದ್ದು ಬಣ್ಣ ಹೋಗಿಸ್ಬೇಕು. ಆಮೇಲೆ ಯಾರಿಗೂ ಈ ಮ್ಯಾಜಿಕ್ ಅಂತ ಗೊತ್ತೇ ಆಗ್ಬಾರ್ದು. ಆಮೇಲೆ ಇನ್ನೊಂದು ಕೆಲಸ ಮಾಡಬೇಕು. ಏನದು?